ಹಾಯ್ ಹಲೋ ಗೈಸ್, ನಮಸ್ಕಾರ. ನಾನು ನಿಮ್ಮ ನಿತಿನ್ ಮಾತಾಡ್ತಿದ್ದೀನಿ. ಸೊ ಇವತ್ತೇನಪ್ಪ ಅಂತಂದರೆ ನನ್ನ ಫ್ರೆಂಡು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ರಲ್ವಾ, ಆ ತೋಟ ಬಂದು ಸೇಲ್ ಆಗಿತ್ತು ನೋಡಿ. ಈ ಥರ ಇದು ತೋಟನ ಈ ಥರ ಕಟ್ ಮಾಡ್ಕೊಂಡಿದ್ರು, ಝೀರೋ ಕಟಿಂಗ್ ಇದು ಹೊಡೆದಿರೋದು. ಆ್ಯಂಡ್ ಸೊ ಇವಾಗ ಏನಪ್ಪ ಅಂತಂದರೆ ದಾಳಂಬ್ರಿ ಹಣ್ಣು ಇರೋ ರೈತರಿಗಂತೂ ಇವಾಗ ಒಂದು ಸ್ವಲ್ಪ ಖುಷಿಯಾಗಿರ್ತಾರೆ. ಯಾಕಪ್ಪ ಅಂದರೆ ಅಷ್ಟು ಡಿಮ್ಯಾಂಡ್ ಆಗಿದೆ ಹಣ್ಣಿಗೆ ಇವಾಗ. ಎಲ್ಲೂ ಸಹ ಕ್ವಾಲಿಟಿ ಆಗಿರ್ಬೋದು, ಸ್ವಲ್ಪ ಹೀಲ್ಡ್ಸ್ ಎಲ್ಲ ಕಮ್ಮಿ ಇದೆ ತೋಟದಲ್ಲಿ. ಬಟ್ ಈಗ ಪ್ರೆಸೆಂಟ್ ಇರೋ ಅಂಥ ರೈತರು ಯಾರೋ ನೋಡ್ಕೊಂಡು ಕೊಡಿ, ತುಂಬ ಡಿಮ್ಯಾಂಡ್ ಇದೆ, ತುಂಬ ರೇಟೂ ಇದೆ, ನೋಡಿಕೊಂಡು ಹುಷಾರಾಗಿ ಇದು ಮಾಡ್ಕೊಳ್ಳಿ. ಸೊ ಇವ್ರದ್ದು ಪ್ರೈಸ್ ಬಂದು ಏನಪ್ಪ ಆಯಿತು ಅಂತಂದರೆ 130 ರೂಪೀಸ್ ಪರ್ ಕೆ ಜಿ ಆಯಿತು. ಯಾವ ಥರ ಕಟ್ ಮಾಡ್ಕೊತಾರೆ ಅಂದರೆ ಗಿಡದಲ್ಲಿ ಏನೂ ಬಿಡೋ ಹಾಗೆ ಇಲ್ಲ. ಇನ್ನೂ ಇತ್ತು 140, 50ವರೆಗೂ ಇದೆ ರೇಟ್. ಪ್ರೆಸೆಂಟ್ ರೇಟ್ ಬಂದು ಇವ್ರದ್ದು 100 ಗ್ರಾಮ್ 50 ಗ್ರಾಮ್ ಆ ಥರ ಏನೂ ಇಲ್ಲ. ಫುಲ್ ಗಿಡದಲ್ಲಿ ಎಷ್ಟು ಹಣ್ಣಿದೆಯೋ ಎಲ್ಲ ಫುಲ್ಲು ಪಿಕ್ ಮಾಡ್ಕೊತಾರೆ. ಲಾಸ್ಟಲ್ಲಿ ಗೋಲಿ ಸೈಜ್ ಇರೋವಂಥ ಕಾಯಿ ಮಾತ್ರ ರಿಜೆಕ್ಟ್ ಮಾಡ್ಕೊತಾರೆ. ಇನ್ನೆಲ್ಲ ಫುಲ್ ಕಂಪ್ಲೀಟ್ ಹಾಕ್ಕೊತಾರೆ. ಇವರು ಇದು ಎಕ್ಸ್ಪೋರ್ಟ್ ಬಂದು ಕೇರಳಾಗೆ ನಡೆಯೋದಿದು. ಆ್ಯಂಡ್ ಡೀಲರ್ ಬಂದು ವೆಂಕಟೇಶ್ ಅಂತ ಅಂದ್ಬಿಟ್ಟು ಇವ್ರ ನೇಮ್ ಬಂದು ನೋಡಿ. ತೋಟದ ಫ್ರೂಟ್ ಸೈಜಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ಬಟ್ ಒಂದು ಸ್ವಲ್ಪ ಸ್ಕ್ರ್ಯಾಚಿಂಗ್ ಇತ್ತು, ಸನ್ಬರ್ನ್ ಇತ್ತು. ಬಟ್ ಇನ್ನೆಲ್ಲ ಓಕೆ, ಆದ್ರೂ ಒಳ್ಳೆ ರೇಟ್ಗೆ ಮಾರಿದ್ದಾರೆ. ರೈತರು ತುಂಬ ಖುಷಿಯಾಗಿದ್ದಾರೆ. ಇವ್ರದ್ದು ID ಬಂದು SBF ಫ್ರೂಟ್ಸ್ ಅಂತ, ವೆಂಕಟೇಶ್ ಅಣ್ಣ ಅಂತ ಅಂದ್ಬಿಟ್ಟು ಇವ್ರ ಹೆಸರು. ನೋಡಿ ನಮ್ಮ ದೇವನಹಳ್ಳಿ ತಾಲೂಕು ಸುತ್ತಮುತ್ತ ಎಲ್ಲ ಕಟ್ ಮಾಡ್ಕೊತಾರೆ ಫ್ರೂಟ್ಸು, ಚೆನ್ನಾಗಿ ಇದು ಮಾಡ್ಕೊತಾರೆ. ಝೀರೋ ಕಟಿಂಗಲ್ಲಿ ತುಂಬ ಚೆನ್ನಾಗಿ ಇದು ಮಾಡ್ಕೊತಾರೆ. ಝೀರೋ ಕಟಿಂಗ್ ಕೊಡೋದು ಇವ್ರಿಗೆ ತುಂಬ ಬೆಟರ್ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ. ಆ್ಯಂಡ್ ವಿಡಿಯೋ ಇಷ್ಟೇ, ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾನು ರೆಸ್ಟ್ ಮ್ಯಾನೇಜ್ಮೆಂಟ್ ಯಾವ ಥರ ಮಾಡ್ತೀನಿ ದಾಳಂಬ್ರಿ ಗಿಡದಲ್ಲಿ ಫುಲ್ ಕಂಪ್ಲೀಟ್ ನಾನು ಏನೇನು ಮಾಡ್ತೀನಿ ಎಲ್ಲ ಫುಲ್ಲು ಅಪ್ಲೋಡ್ ಮಾಡ್ತೀನಿ. ಸೊ ಸಪೋರ್ಟ್ ಮಾಡಿ ಹೀಗೆ. ಸೊ ಬಾಯ್.